ಸರ್ಕಾರದಲ್ಲಿ ಸರ್ಕಾರ ರಚನೆಯ ವಿಚಾರ ಕಗ್ಗಂಟಾಗಿದೆ. ಮಹಾಯುತಿ ಮೈತ್ರಿಕೂಟದ ಮುಂದೆ ಆಘಾಡಿ ಸೋಲನ್ನ ಒಪ್ಪಿಕೊಂಡಿತ್ತು. ಮಹಾಯುತಿ ಮೈತ್ರಿಕೂಟದಲ್ಲಿ ಈಗ ಕಗ್ಗಂಟು, ಯಾರು ಮುಂದಿನ ಸಿಎಂ ಅಂತ. ಸರ್ಕಾರ ರಚನೆಗೆ ನಾನಾ ಕಸರತ್ತನ್ನ ಮಹಾರಾಷ್ಟ್ರ ಸರ್ಕಾರ ನಡೆಸ್ತಾ ಇದೆ. ಶಿಂದೆ ಶತಾಯ ಗತಾಯ ನಾನೇ ಸಿಎಂ ಆಗ್ಬೇಕು ಅನ್ಕೊಂಡಿದ್ದು ಕೊನೆ ಮೂಮೆಂಟ್ ಅಲ್ಲೆಲ್ಲೋ ದೇವೇಂದ್ರ ಫಡ್ನವೀಸ್ ಅವ್ರಿಗೆ ಬಿಟ್ಕೊಟ್ಟಿದ್ದಾರೆ ಅನ್ನೋ ಮಾಹಿತಿ ಕೂಡ ಇದೆ. ಮಹಾಯುತಿ ಮೈತ್ರಿಕೂಟದ ಸರ್ಕಾರದಲ್ಲಿ ಗೊಂದಲವೋ ಗೊಂದಲ. ಬಿಜೆಪಿ ಹೈಕಮಾಂಡ್ ಅಂಗಳಕ್ಕೆ ಬಂದು ತಲುಪಿದೆ ಸಿಎಂ ಚೆಂಡು. ಚುನಾವಣೆ ನಡೆದ ವಾರ ಆದ್ರೂ ರಚನೆ ಆಗ್ತಾ ಇಲ್ಲ ಸರ್ಕಾರ. ಸಿಎಂ ಸ್ಥಾನ ಸೇರಿದಂತೆ 20 ಸ್ಥಾನಗಳಿಗೆ ಬಿಜೆಪಿ ಡಿಮ್ಯಾಂಡ್ ಅನ್ನ ಮಾಡ್ತಾ ಇದೆ ಅಂತೆ. ಶತಾಯ ಗತಾಯ ಮತ್ತೊಮ್ಮೆ ಸರ್ಕಾರ ರಚನೆ ಮಾಡಬೇಕು ಅಂತ ಏಕನಾಥ್ ಶಿಂಧೆ ಸಾಹಸ ಪಟ್ರು. ಇಲ್ಲಿ ಫಡ್ನವೀಸ್, ದೇವೇಂದ್ರ ಫಡ್ನವೀಸ್ ಅವರು ನನಗೆ ಬೇಕು ಅಂತ ಕೂತಿದ್ರು. ಸೊ ಸೀಟ್ ಶೇರಿಂಗ್ ಪಾಲಿಟಿಕ್ಸ್ ಜೋರಾಗೆ ಇತ್ತು ಅಂತ ಹೇಳ್ಬೋದು. ಮಹಾರಾಷ್ಟ್ರದಲ್ಲಿ 20 ಸಚಿವ ಸ್ಥಾನಗಳಿಗೆ ಬಿಜೆಪಿ ಡಿಮ್ಯಾಂಡ್ ಮಾಡಿದೆ ಸಿಎಂ ಸ್ಥಾನ ಸೇರಿ. ಶಿಂದೆ ಶಿವಸೇನೆ ಬಣಕ್ಕೆ 12 ಸಚಿವ ಸ್ಥಾನ ನೀಡೋ ಬಗ್ಗೆ ಚರ್ಚೆಯನ್ನ ನಡೆಸಿದೆ ಅನ್ನೋ ಮಾಹಿತಿ ಸಿಗ್ತಾ ಇದೆ. ಮಹಾರಾಷ್ಟ್ರ ಸರ್ಕಾರದ ರಚನೆಗೆ ನಾನಾ ವಿಘ್ನ ಈಗ ಶುರುವಾಗಿದೆ. ಬಟ್ ಎಲ್ಲೋ ಶಿಂದೆ ಬಿಟ್ಕೊಟ್ಟಿದ್ದಾರೆ ಫಡ್ನವೀಸ್ ಅವ್ರಿಗೇನೆ ಅನ್ನೋ ಮಾಹಿತಿ ಕೂಡ ಇದೆ. ಸೊ ನೋಡ್ಬೇಕು, ಸರ್ಕಾರ ರಚನೆ ಅಂದ್ರೆ ಈ ರೀತಿ ನಾನಾ ತಂತ್ರ ಇವೆಲ್ಲವೂ ಕೂಡ ಇರುತ್ತೆ. ಸೊ ಬಹಳಷ್ಟು ಕುತೂಹಲ ಇದೆ, ಏನಾಗಬಹುದು ಅಂತ. ಬಿಜೆಪಿ ಚಾಣಾಕ್ಷನ ನೇತೃತ್ವದಲ್ಲಿ ನಡೆದಿದೆಯಂತೆ ಮೀಟಿಂಗ್. ಮಹಾರಾಷ್ಟ್ರ ಬಿಜೆಪಿಗೆ ಸಿಎಂ ಸ್ಥಾನ ಸಿಗೋ ಸಾಧ್ಯತೆ ಹೆಚ್ಚಿದೆ ಅಂತ ಹೇಳಲಾಗ್ತಾ ಇದೆ. ಬಿಜೆಪಿ ಚಾಣಕ್ಯ ಅಮಿತ್ ಶಾ ನೇತೃತ್ವದಲ್ಲಿ ಮಹಾ ಮೀಟಿಂಗ್ ನಡೆದಿದೆ. ಏಕನಾಥ್ ಶಿಂದೆ, ಫಡ್ನವೀಸ್ ಮತ್ತು ಪವಾರ್ ಭಾಗಿಯಾಗಿದ್ರು ಆ ಮೀಟಿಂಗ್ ನಲ್ಲಿ. ಸೊ ಕಗ್ಗಂಟನ್ನ ಬಿಡಿಸೋಕೆ ಈಗ ಮುಂದಾಗ್ತಾ ಇರೋದು ಚಾಣಕ್ಯ. ಇಂದು ಮೀಟಿಂಗ್ ನಡೆಯತ್ತಂತೆ. ಯಾಕಂದ್ರೆ ಇವರಿವರೇ ಕೂತ್ರೆ ಬಗೆಹರಿಯಲ್ಲ ಅನ್ನೋದು ಹೈಕಮಾಂಡ್ಗೂ ಕೂಡ ಗೊತ್ತಿದೆ. ಸೊ ಮಧ್ಯಸ್ಥಿಕೆ ವಹಿಸಲೇಬೇಕು ಅಂತ ಮುಂದಾಗಿರೋ ಹಾಗೆ ಕಾಣಿಸ್ತಾ ಇದೆ. ಈಗಾಗಲೇ ಶಿಂದೆ, ಮೋದಿ, ಅಮಿತ್ ಶಾ ನಿರ್ಧಾರಕ್ಕೆ
ಬದ್ಧವಾಗಿದ್ದಾರಂತೆ. ಮಹಾರಾಷ್ಟ್ರ ಬಿಜೆಪಿಗೆ ಸಿಎಂ ಸ್ಥಾನ ಸಿಗೋ ಸಾಧ್ಯತೆ